ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಎಲ್ಲರಿಗೂ ನಮಸ್ಕಾರ. ನಮಗೆ ದಶಾಭುಕ್ತಿಗಳು ಅಂತ, ಈ ಜಾತಕದಲ್ಲಿ ದಶಾಭುಕ್ತಿಗಳು ತುಂಬ ಇಂಪಾರ್ಟೆಂಟ್. ನಮ್ಗೆ ಏನೇ ಒಂದು ಘಟನೆಗಳು ನಡಿಬೇಕಾದ್ರೆ ನಮಗೆ ಆ ದಶಾಭುಕ್ತಿಗಳನ್ನು ನೋಡಿ ನಾವು ಆ ಘಟನೆ ನಡೆಯುತ್ತೆ ಅಂತ ಹೇಳೋದು ನಮಗೆ ಚಾಲ್ತಿಯಲ್ಲಿರುತ್ತೆ. ಅಥವಾ ಆ ದಶಾಭುಕ್ತಿಯಲ್ಲಿ ಅದು ಆ ಗ್ರಹಗಳಿಗೆ ತಕ್ಕಂತೆ ಕೂಡ ಎಲ್ಲ ಕೂಡ ನಡೀತಾ ಇರುತ್ತೆ. ಹಾಗಾಗಿ ವಿಶೇಷವಾಗಿ ನಮಗೆ ಕೇತು ಮಹಾದಶೆ ಅಂತ, ಕೇತು ಗ್ರಹ ಅಂತ ತಗೊಂಡಾಗ ಕೇತು ಮಹಾದಶೆ, ಕೇತು ಅಂತರ್ದಶೆ ಭುಕ್ತಿ ಇರ್ಬೋದು. ಈ ಕೇತು ಬಂದು ನಮಗೆ ಡಿಟ್ಯಾಚ್ಮೆಂಟ್ ಅಂತ, ಅಂದರೆ ಕೇತು ಅಂದರೆ ಆಧ್ಯಾತ್ಮಿಕ ಗ್ರಹ ಮತ್ತು ಡಿಟ್ಯಾಚ್ಮೆಂಟು ಮತ್ತು ಜ್ಞಾನವನ್ನು ಕೊಡ್ತಕ್ಕಂಥ ಗ್ರಹ. ಹಾಗೆ ಅದೇ ರೀತಿ ಕೂಡ ಈ ಕೇತು ನಮಗೆ ವಿಶೇಷವಾಗಿ ಕೇತು ಮಹಾದಶೆಯಲ್ಲಿ ಕೇತು ಅಂತರ್ಭುಕ್ತಿಯಲ್ಲಿ ಏನು ಕೊಡ್ತಾ ಅಂದರೆ ನಮಗೆ ಶಾಸ್ತ್ರ ಹೇಳುತ್ತೆ, ದೇಶಗ್ರಾಮಾಧಿಪತ್ಯಂ ಚ ವಾಹನಂ ಪುತ್ರ ಸಂಭವಂ ದೇಶಾಂತರ ಪ್ರಯಾಣಂಚ ತಥೋಪ್ಯತಿ ಸುಖಂ ವದೇತು ಅಂತೆ ದೂರಾಟನಂ ಚೇವ ದೇಹ ವಿಕ್ರಮಣಂ ತಥಾ ಧನೇಂದ್ರೇ ವಯೋಗೇತು ಪಾಪುಗ್ರಹಯುತಿಕ್ಷಿತೆ ನಿಗೂಢೋ ಬಂಧನಾಶಶ್ಚ ಸ್ಥಾನಭ್ರಂಶೋ ಮಹಾರಜಾಃ ಶೂದ್ರಾದಿಸಂಗತೋ ಲಾಭೋ ಭವೇದ್ರೋಗ ಸಮುದ್ಭವಃ ಎಂಬುದಾಗಿ. ಅಂದರೆ ನಮಗೆ ವಿಶೇಷವಾಗಿ ಕೇತು ಏನಾದರೂ ಕೂಡ ನಮಗೆ ಉತ್ತಮ ಸ್ಥಾನದಲ್ಲಿ ಒಂದು ಒಳ್ಳೆಯ ಸ್ಥಾನ ಇಲ್ಲಿ ಇದ್ದಾಗ, ಅಂದರೆ ಕೇತು 3ನೇ ಮನೆ ಇರ್ಬೋದು, ಅಥವಾ ನಮಗೆ 6ನೇ ಮನೆ ಇರ್ಬೋದು, ಅಥವಾ ನಮಗೆ 11ನೇ ಮನೆ ಇರ್ಬೋದು, 10ನೇ ಮನೆ, ಇದೆಲ್ಲ ಕೂಡ ಇದ್ದಾಗ ಕೇತು ನಮಗೆ ಒಳ್ಳೆಯ ಲಾಭವನ್ನು ಕೊಡ್ತಾನೆ. ಕೇತು ನಮಗೆ ದೂರ ಪ್ರಯಾಣ, ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಮಾಡುವಂತಹ ಯೋಗವನ್ನು ಕೂಡ ಕೇತು ನಮಗೆ ಕೊಡ್ತಾನೆ. ಅದೇ ರೀತಿ ಏನಾದರೂ ದುಸ್ಥಾನಗಳಿದ್ದು ಅಷ್ಟಮ ಸ್ಥಾನದಲ್ಲಿರ್ಬೋದು, ದ್ವಿತೀಯ ಸ್ಥಾನದಲ್ಲಿರ್ಬೋದು, ಅಥವಾ ಪಂಚಮ ಸ್ಥಾನದಲ್ಲಿರ್ಬೋದು, ಇದೆಲ್ಲ ಕೂಡ ಇದ್ದಾಗ ಕೇತು ಏನು ಮಾಡ್ತಾನಂದರೆ ನಮಗೆ ಡಿಟ್ಯಾಚ್ಮೆಂಟ್ ಮಾಡಿಸ್ತಾನೆ, ಅಂದರೆ ಎಲ್ಲರಿಂದಲೂ ಕೂಡ ದೂರ ಇಡ್ತಾನೆ. 12ನೇ ಮನೆಯಲ್ಲಿ ಕೇತು ಇದ್ದಾಗ ಏನಾಗುತ್ತೆ, ನಮಗೆ ವಿಶೇಷವಾಗಿ ಜೈಲು ವಾಸವನ್ನು ಕೂಡ ಅವನು ಕೊಡುವಂಥ ಸಾಧ್ಯತೆಗಳು ಇರುತ್ತೆ. ಜೈಲು ವಾಸದಲ್ಲಿ ಕೂಡ ಕೇತು ನಮಗೆ ಸಾಧ್ಯತೆ ಇರುತ್ತೆ. ಹಾಗಾಗಿ ನಮ್ಮ ಕರ್ಮವನ್ನು ಸರಿಯಾಗಿ ನಾವು ಇಟ್ಟುಕೊಂಡಾಗ ಆ ಕೇತುವಿನಿಂದ ಬರತಕ್ಕಂಥ ಎಲ್ಲ ಏನು ದೋಷಗಳಿದ್ದು ಕೂಡ ಅದು ಪರಿಹಾರವಾಗಿ, ಆ ಕೇತು ಗ್ರಹ ಏನು ಹೇಳುತ್ತೋ ಅದಕ್ಕೆ ತಕ್ಕಂತೆ ನಾವು ನಡ್ಕೊಂಡಾಗ ನಮ್ಮ ದೋಷ ಕೂಡ ಪರಿಹಾರವಾಗಿ ನಮಗೆ ಬರತಕ್ಕಂಥ ವಿಘ್ನಗಳು ಪರಿಹಾರವಾಗುತ್ತೆ. ಹಾಗಾಗಿ ವಿಶೇಷವಾಗಿ ಆ ಕೇತು ನಮಗೆ ಒಂದು ಆರಾಧನೆಯನ್ನು, ಒಂದು ಗಣಪತಿಯನ್ನು ಆರಾಧನೆಯನ್ನು ಮಾಡೋದ್ರ ಮೂಲಕವಾಗಿ, ಅಥವಾ ತೀರ್ಥಕ್ಷೇತ್ರಗಳನ್ನು ಒಂದು ಸಂಚಾರವನ್ನು ಮಾಡೋದ್ರ ಮೂಲಕವಾಗಿರ್ಬೋದು, ಅಥವಾ ನಾವು ಕೇತುವನ್ನು ತಗೊಂಡಾಗ ನಮ್ಮಲ್ಲಿ ಸಿಟ್ಟಿರಬಾರ್ದು. ಸಿಟ್ಟಿದ್ದಾಗ ನೋಡ್ತೀವಿ ಬೇರೆ ಹೊಡಿಲಿಕ್ಕೆ ಹೋಗ್ತೇವೆ, ಕಡಿಲಿಕ್ಕೆ ಹೋಗ್ತೇವೆ, ಅದೆಲ್ಲ ಮಾಡಿದಾಗ ಕೂಡ ಕೇತು ನಮಗೆ ಆ ಒಂದು ಜೈಲುವಾಸ ಅನ್ನೋದು ನಮಗೆ ಹಾಕ್ತಾನೆ. ಹಾಗಾಗಿ ಅದರಿಂದ ನಾವು ದೂರ ಇದ್ದಾಗ ಕೇತು ಮಹಾದಶದಲ್ಲಿ ನಮಗೆ ಒಳ್ಳೆಯ ಅಭಿವೃದ್ಧಿಯನ್ನು ಕೊಟ್ಟು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ವಿಘ್ನಗಳೆಲ್ಲ ಕೂಡ ಪರಿಹಾರ ಮಾಡಿ ಅಭಿವೃದ್ಧಿಯನ್ನು ಕೊಡ್ತಾನೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.